ಜುಲೈ 20ರಂದು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೀಕ್ಷಾ ರಜತ ಮಹೋತ್ಸವವನ್ನು ಜುಲೈ 20ರಂದು ಚಿತ್ರದುರ್ಗದ ಭುವಿ ಗುರುಪೀಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಮುದಾಯದ ಜನರು ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸಮುದಾಯದ ಮುಖಂಡರು ಭಾಗವಹಿಸಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸುವವರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕೃತಿ ಬಿಡುಗಡೆ ಮಾಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಗಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಸಮುದಾಯದ ಹಾಲಿ ಮಾಜಿ ಶಾಸಕರು, ಸಂಸದರ ಸಾರಥ್ಯದಲ್ಲಿ ಮಂತ್ರಾಲಯದ ಸುಬದೇಂದ್ರ ತೀರ್ಥರು, ಕನಕ ಗುರುಪೀಠದ ಜಗದ್ಗುರುಗಳು, ಹಿಂದುಳಿದ ದಲಿತ ಮಠಾಧೀಶರು ಸೇರಿದಂತೆ ರಾಜ್ಯದ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಅದೇ ದಿನದಂದು ಬೆಳಗ್ಗೆ ಧರ್ಮ ಸಂಸತ್ ಕಾರ್ಯಕ್ರಮ ಜರುಗಲಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನಡೆಯುವಂತಹ ಭೋವಿ ಜನೋತ್ಸವ ಅದು ಪರಿಪೂರ್ಣ ಮೇಲ್ದರ್ಜೆಯ ರಾಜಕಾರಣಿಯ ಅಥವಾ IAS ಅಧಿಕಾರಿಯಿಂದ ಹಿಡಿದು ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಯವರು ಕೂಡ ಸೇರ್ಪಡೆಗೊಂಡು ನಡೆಸುವಂತಹ ಜನೋತ್ಸವವಾಗಿ ಇವತ್ತು ಮಾರ್ಪಾಟಾಗಿದೆ. ಅಲ್ಲಿ ಬರುವಂತಹ ಭವಿಷ್ಯದ ದಿನಗಳನ್ನು ಪ್ರಜ್ವಲಿಸ್ಕೊಳ್ಳೋಕ್ಕೆ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕಗಳನ್ನು ಪಡೆದಂತಹ SSLC PUC ವಿದ್ಯಾರ್ಥಿಗಳಿಗೆ ಅವರಿಗೆ ಸರಿದೂಗುವ ಹಾಗೆ ಒಂದು ವಿದ್ಯಾರ್ಥಿ ವೇತನವನ್ನು ನೀಡಿ ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತಾ ಇರುವಂಥದ್ದು. ಕ್ರಮೇಣ ಕೆಲವೊಮ್ಮೆ ಅತಿ ಕಡು ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ವಿದ್ಯಾದಾನ ರೀತಿಯಲ್ಲಿ ಅವ್ರನ್ನ ದತ್ತುವನ್ನು ಪಡೆದು ಸಂಪೂರ್ಣ ಶಿಕ್ಷಣವಂತರನ್ನಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರಂಥದ್ದು. ತನ್ಮೂಲಕವಾಗಿ ತಮ್ಮಲ್ಲಿರುವಂತಹ ಕೌಶಲ್ಯವನ್ನು ಗುರುತಿಸಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಅವ್ರನ್ನ ಉದ್ಯೋಗವನ್ನು ಕೊಡಿಸುವಂಥ ಪ್ರಯತ್ನದಲ್ಲಿ ಶ್ರೀಪೀಠ ಮಾಡ್ತಿರುವಂತಹ ಸೇವೆ ಕೈಂಕರ್ಯವಾಗಿದೆ. ಯುವಕರು ಇವತ್ತು ಬಹಳ ಹೊಸ್ತಿಲಿನಲ್ಲಿ ತಮ್ಮ ಸಾಂಗತ್ಯವನ್ನು ಆಯ್ಕೊಳ್ಳೋಕ್ಕೆ ಅನೇಕ ರೀತಿಯ ನಾಗರಿಕತೆ ಹೊಸ್ತಿಲಲ್ಲಿ ತಮ್ಮ ಬೆಡಗುಗಳು, ಗೋತ್ರಗಳು, ಅಡ್ಡಿ ಆತಂಕಗಳು ಪಡುವಂಥ ಸಂದರ್ಭದಲ್ಲಿ ಒಂದು ಋಣಾನುಬಂಧ ಎನ್ನುವಂತಹ ಕಾರ್ಯಕ್ರಮ, ಅರ್ಥಾತ್ ವಧುವರರ ಸಮಾವೇಶ ಮಾಡೋದ್ರ ಮೂಲಕವಾಗಿ ಅಂತಹ ಯುವಕ ಯುವತಿಯರಿಗೆ ಭಾಳ ಸಂಗಾತಿಯನ್ನು ಒಂದು ಆಯ್ಕೆ ಮಾಡ್ಕೊಳ್ಳುವಂತಹ ಪ್ರಯತ್ನ ಆ ಒಂದು ಸಮಾವೇಶಗಳಲ್ಲಿ ಆಗ್ತಿರುವಂಥದ್ದು. ಮತ್ತು ಪ್ರತಿ ವರ್ಷ ಇತ್ತೀಚೆಗೆ ಅಂದರೆ ಚುನಾವಣೆಗಳು ಒಂದಲ್ಲ ಒಂದು ವರ್ಷ ಚುನಾವಣೆಗಳು ಒಂದಲ್ಲ ಒಂದು ಇದ್ದೇ ಇರ್ತವೆ. ಅದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ವಿಧಾನ ಪರಿಷತ್ತು, ವಿಧಾನಮಂಡಲ, ಲೋಕಸಭೆ ಅನ್ನುವಂಥ ಚುನಾವಣೆಗಳು ಬಂದೇ ಬರ್ತಾ ಇರ್ತವೆ. ಆಯಾಯ ಕಾಲದಲ್ಲಿ ಯಾರ ಜನಪ್ರತಿನಿಧಿಗಳಿರ್ತಾರೆ ಅವರೆಲ್ಲ ಗುರುತಿಸಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡೋದ್ರ ಮೂಲಕವಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನ ಈ ಸಮಾರಂಭಗಳಲ್ಲಿ ನಡೀತಿರುವಂಥದ್ದು. ಕ್ರಮೇಣ ಧಾರ್ಮಿಕ ಸಂಸ್ಕಾರಕ್ಕೋಸ್ಕರ ನಾಡಿನ ಪ್ರಖ್ಯಾತ ಮಠಾಧಿಪತಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಧಾರ್ಮಿಕ ಗೋಷ್ಠಿಯನ್ನು ಮಾಡೋದ್ರ ಮೂಲಕವಾಗಿ ಈ ಸಮುದಾಯಕ್ಕೆ ಧಾರ್ಮಿಕ ಸಂಸ್ಕಾರ ಮತ್ತು ಒಂದು ಸಮರ್ಥತೆಯನ್ನು ಕೊಡುವಂಥ ಪ್ರಯತ್ನಗಳಾಗ್ತವೆ. ಒಟ್ಟಾರೆ ನಾವು ದೀಕ್ಷೆ ತೆಗೆದುಕೊಂಡು ಈ ರಜತ ಮಹೋತ್ಸವ ಹೊಸ್ತಿಲಲ್ಲಿ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು, ಜನಮುಖಿ ಸಮಾಜಮುಖಿ ಆಗಿರುವಂತಹ ಸಮಾರಂಭವನ್ನು ಏರ್ಪಡಿಸುವಂತಹ ಕಾರ್ಯವನ್ನು ಎಲ್ಲ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.